ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಆರ್ಸಿಬಿ ಆಟಗಾರ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಕನ್ನಡಿಗ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಇವತ್ತು ಸಂಭ್ರಮ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ನಿವಾಸಿ ಮನೋಜ್ ಬಾಂಡ್ಗೆ ಈ ಸಲ ಕಪ್ ನಮ್ದೇ ಅಂತ ಮನೋಜ್ ಪೋಷಕರು ಸಂತಸದಿಂದ ಹೇಳ್ತಾ ಇದ್ದಾರೆ. ಮನೋಜ್ಗೆ ಸ್ಥಾನ ಸಿಗೋ ನಿರೀಕ್ಷೆಯ ವಿಚಾರ ಇತ್ತು. ಒಟ್ಟು 5 ಜನ ಕನ್ನಡಿಗರು ಈ ಫೈನಲ್ ಅಲ್ಲಿ ಇರೋದು. ನಮ್ಮ ಬೆಂಗಳೂರಲ್ಲಿಬ್ರು, ಪಂಜಾಬ್ನಲ್ಲಿಬ್ರು, ಜೊತೆಗೆ ಆ ಪಂಜಾಬ್ನ ಬೌಲಿಂಗ್ ಕೋಚ್ ಆಗಿರುವಂತಹ ಸುನೀಲ್ ಜೋಶಿ ಅವರು, ನಮ್ಮ ಗದಗ್ನವರು. ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿರೋದು. ಮನೋಜ್ ಬಾಂಡ್ಗೆ ಆರ್ಸಿಬಿಯಲ್ಲಿರುವಂತಹ ಕನ್ನಡಿಗ ಆಟಗಾರ ಮಯಾಂಕ್ ಅಗರ್ವಾಲ್ ಹಾಗೇನೆ ಮನೋಜ್ ಬಾಂಡ್ಗೆ ಈ ಸಾರಿ ಕಪ್ಪನ್ನ ಗೆದ್ದುಕೊಂಡು ಬರಲಿ ಅನ್ನುವಂತಹ ಆಶಯ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಆರ್ಸಿಬಿ ಆಟಗಾರ ಕನ್ನಡಿಗ ಮನೋಜ್ ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಸಿಂಧನೂರಿನಲ್ಲಿ ಇರುವಂತಹ ಬಾಂಡ್ಗೆ ಅವರ ಮನೆ, ಅಲ್ಲಿ ಈ ರೀತಿ ಸಂಭ್ರಮ ಮನೆ ಮಾಡಿದೆ. ಸತತವಾಗಿ 18 ವರ್ಷದಿಂದ ಆರ್ಸಿಬಿ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದೆ. ಆದರೂ ಕಪ್ ಹತ್ರ ಬಂದು ಕಪ್ ಗೆಲ್ಲಲಿಕ್ಕೆ ಆಗಲಿಲ್ಲ. ಇದು 9 ವರ್ಷ ಆದ್ಮೇಲೆ ಮತ್ತೆ ಈಗ ಫೈನಲ್ಗೆ ಬಂದಿದ್ದೀವಿ. ಫೈನಲ್ ಅಲ್ಲಿ ಈ ಸತಿ ಸ್ಕ್ವಾಡ್ ಅಲ್ಲಿ ನನ್ನ ಮಗ ಮನೋಜ್ ಬಾಂಡ್ಗೆ ಇದ್ದಾನೆ. ಆ ದೇವರು ನನ್ನ ಮಗ ಇದ್ದಾಗ ಗೆಲ್ಸ್ಬೇಕಂತೇಳಿ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಸರ್. ವಿರಾಟ್ ಕೊಹ್ಲಿ ಅವರ ಆಸೆ ಕೂಡ ಈಡೇರಬೇಕು ಸರ್. 18 ವರ್ಷದಿಂದ ಪಾಪ ಕಾಯ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲಾ ಆರ್ಸಿಬಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗಳ ಆಸೆ ಈ ವರ್ಷ ಈಡೇರ್ಲಿ ಅಂತ ಹೇಳಿ ನಾನು ಬೇಡ್ಕೊಂತ ಇದ್ದೀನಿ. ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮ್ ಅಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಚಿಕ್ಕ ಮಗು 9 ವರ್ಷದವನಿದ್ದಾಗಿಂದ ಕ್ರಿಕೆಟ್ ಆಟದ ಜೊತೆನೇ ಬೆಳೆದ. ಇವತ್ತು ಒಂದು ಹಂತದವರೆಗೆ ಹೋಗಿದ್ದಾನಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆ ಟೀಮ್ ಕಪ್ ಗೆಲ್ಲಿ ಅಂತ ಹೇಳಿ. ಜೈ ಆರ್ಸಿಬಿ, ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮ್ ಅಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಆರ್ಸಿಬಿ ಆಟಗಾರ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಕನ್ನಡಿಗ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಇವತ್ತು ಸಂಭ್ರಮ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ನಿವಾಸಿ ಮನೋಜ್ ಬಾಂಡ್ಗೆ ಈ ಸಲ ಕಪ್ ನಮ್ದೇ ಅಂತ ಮನೋಜ್ ಪೋಷಕರು ಸಂತಸದಿಂದ ಹೇಳ್ತಾ ಇದ್ದಾರೆ. ಮನೋಜ್ಗೆ ಸ್ಥಾನ ಸಿಗೋ ನಿರೀಕ್ಷೆಯ ವಿಚಾರ ಇತ್ತು. ಒಟ್ಟು 5 ಜನ ಕನ್ನಡಿಗರು ಈ ಫೈನಲ್ ಅಲ್ಲಿ ಇರೋದು. ನಮ್ಮ ಬೆಂಗಳೂರಲ್ಲಿಬ್ರು, ಪಂಜಾಬ್ನಲ್ಲಿಬ್ರು, ಜೊತೆಗೆ ಆ ಪಂಜಾಬ್ನ ಬೌಲಿಂಗ್ ಕೋಚ್ ಆಗಿರುವಂತಹ ಸುನೀಲ್ ಜೋಶಿ ಅವರು, ನಮ್ಮ ಗದಗ್ನವರು. ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿರೋದು. ಮನೋಜ್ ಬಾಂಡ್ಗೆ ಆರ್ಸಿಬಿಯಲ್ಲಿರುವಂತಹ ಕನ್ನಡಿಗ ಆಟಗಾರ ಮಯಾಂಕ್ ಅಗರ್ವಾಲ್ ಹಾಗೇನೆ ಮನೋಜ್ ಬಾಂಡ್ಗೆ ಈ ಸಾರಿ ಕಪ್ಪನ್ನ ಗೆದ್ದುಕೊಂಡು ಬರಲಿ ಅನ್ನುವಂತಹ ಆಶಯ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಆರ್ಸಿಬಿ ಆಟಗಾರ ಕನ್ನಡಿಗ ಮನೋಜ್ ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಸಿಂಧನೂರಿನಲ್ಲಿ ಇರುವಂತಹ ಬಾಂಡ್ಗೆ ಅವರ ಮನೆ, ಅಲ್ಲಿ ಈ ರೀತಿ ಸಂಭ್ರಮ ಮನೆ ಮಾಡಿದೆ. ಸರ್, ಸತತವಾಗಿ 18 ವರ್ಷದಿಂದ ಆರ್ಸಿಬಿ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದೆ. ಆದರೂ ಕಪ್ ಹತ್ರ ಬಂದು ಕಪ್ ಗೆಲ್ಲಲಿಕ್ಕೆ ಆಗಲಿಲ್ಲ. ಇದು 9 ವರ್ಷ ಆದ್ಮೇಲೆ ಮತ್ತೆ ಈಗ ಫೈನಲ್ಗೆ ಬಂದಿದ್ದೀವಿ. ಫೈನಲ್ ಅಲ್ಲಿ ಈ ಸತಿ ಸ್ಕ್ವಾಡ್ ಅಲ್ಲಿ ನನ್ನ ಮಗ ಮನೋಜ್ ಬಾಂಡ್ಗೆ ಇದ್ದಾನೆ. ಆ ದೇವರು ನನ್ನ ಮಗ ಇದ್ದಾಗ ಗೆಲ್ಸ್ಬೇಕಂತೇಳಿ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಸರ್. ವಿರಾಟ್ ಕೊಹ್ಲಿ ಅವರ ಆಸೆ ಕೂಡ ಈಡೇರಬೇಕು ಸರ್. 18 ವರ್ಷದಿಂದ ಪಾಪ ಕಾಯ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲಾ ಆರ್ಸಿಬಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗಳ ಆಸೆ ಈ ವರ್ಷ ಈಡೇರ್ಲಿ ಅಂತ ಹೇಳಿ ನಾನು ಬೇಡ್ಕೊಂತ ಇದ್ದೀನಿ. ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮ್ ಅಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಚಿಕ್ಕ ಮಗು 9 ವರ್ಷದವನಿದ್ದಾಗಿಂದ ಕ್ರಿಕೆಟ್ ಆಟದ ಜೊತೆನೇ ಬೆಳೆದ. ಇವತ್ತು ಒಂದು ಹಂತದವರೆಗೆ ಹೋಗಿದ್ದಾನಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆ ಟೀಮ್ ಕಪ್ ಗೆಲ್ಲಿ ಅಂತ ಹೇಳಿ. ಜೈ ಆರ್ಸಿಬಿ, ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮ್ ಅಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಆರ್ಸಿಬಿ ಆಟಗಾರ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಕನ್ನಡಿಗ ಮನೋಜ್ ಬಾಂಡ್ಗೆ ಮನೆಯಲ್ಲಿ
ಇವತ್ತು ಸಂಭ್ರಮ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ನಿವಾಸಿ ಮನೋಜ್ ಬಾಂಡ್ಗೆ ಈ ಸಲ ಕಪ್ ನಮ್ದೇ ಅಂತ ಮನೋಜ್ ಪೋಷಕರು ಸಂತಸದಿಂದ ಹೇಳ್ತಾ ಇದ್ದಾರೆ. ಮನೋಜ್ಗೆ ಸ್ಥಾನ ಸಿಗೋ ನಿರೀಕ್ಷೆಯ ವಿಚಾರ ಇತ್ತು. ಒಟ್ಟು 5 ಜನ ಕನ್ನಡಿಗರು ಈ ಫೈನಲ್ ಅಲ್ಲಿ ಇರೋದು. ನಮ್ಮ ಬೆಂಗಳೂರಲ್ಲಿಬ್ರು, ಪಂಜಾಬ್ನಲ್ಲಿಬ್ರು, ಜೊತೆಗೆ ಆ ಪಂಜಾಬ್ನ ಬೌಲಿಂಗ್ ಕೋಚ್ ಆಗಿರುವಂತಹ ಸುನೀಲ್ ಜೋಶಿ ಅವರು, ನಮ್ಮ ಗದಗ್ನವರು. ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿರೋದು. ಮನೋಜ್ ಬಾಂಡ್ಗೆ ಆರ್ಸಿಬಿಯಲ್ಲಿರುವಂತಹ ಕನ್ನಡಿಗ ಆಟಗಾರ. ಮಯಾಂಕ್ ಅಗರ್ವಾಲ್ ಹಾಗೇನೆ ಮನೋಜ್ ಬಾಂಡ್ಗೆ ಈ ಸಾರಿ ಕಪ್ಪನ್ನ ಗೆದ್ದುಕೊಂಡು ಬರಲಿ ಅನ್ನುವಂತಹ ಆಶಯ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಆರ್ಸಿಬಿ ಆಟಗಾರ ಕನ್ನಡಿಗ ಮನೋಜ್ ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಸಿಂಧನೂರಿನಲ್ಲಿ ಇರುವಂತಹ ಬಾಂಡ್ಗೆ ಅವರ ಮನೆ, ಅಲ್ಲಿ ಈ ರೀತಿ ಸಂಭ್ರಮ ಮನೆ ಮಾಡಿದೆ. ಸರ್, ಸತತವಾಗಿ 18 ವರ್ಷದಿಂದ ಆರ್ಸಿಬಿ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದೆ. ಆದ್ರೂ ಕಪ್ ಹತ್ರ ಬಂದು ಕಪ್ ಗೆಲ್ಲಲಿಕ್ಕೆ ಆಗಲಿಲ್ಲ. ಇದು 9 ವರ್ಷ ಆದ್ಮೇಲೆ ಮತ್ತೆ ಈಗ ಫೈನಲ್ಗೆ ಬಂದಿದ್ದೀವಿ. ಫೈನಲ್ ಅಲ್ಲಿ ಈ ಸತಿ ಸ್ಕ್ವಾಡ್ ಅಲ್ಲಿ ನನ್ನ ಮಗ ಮನೋಜ್ ಬಾಂಡ್ಗೆ ಇದ್ದಾನೆ. ಆ ದೇವರು ನನ್ನ ಮಗ ಇದ್ದಾಗ ಗೆಲ್ಸ್ಬೇಕಂತೇಳಿ ಆ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ ಸರ್. ವಿರಾಟ್ ಕೊಹ್ಲಿ ಅವರ ಆಸೆ ಕೂಡ ಈಡೇರಬೇಕು ಸರ್. 18 ವರ್ಷದಿಂದ ಪಾಪ ಕಾಯ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲಾ ಆರ್ಸಿಬಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗಳ ಆಸೆ ಈ ವರ್ಷ ಈಡೇರ್ಲಿ ಅಂತ ಹೇಳಿ ನಾನು ಬೇಡ್ಕೊಂತ ಇದ್ದೀನಿ. ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಚಿಕ್ಕ ಮಗು 9 ವರ್ಷದವನಿದ್ದಾಗಿಂದ ಕ್ರಿಕೆಟ್ ಆಟದ ಜೊತೆನೇ ಬೆಳೆದ. ಇವತ್ತು ಒಂದು ಹಂತದವರೆಗೆ ಹೋಗಿದ್ದಾನಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ಆ ಟೀಮ್ ಕಪ್ ಗೆಲ್ಲಿ ಅಂತ ಹೇಳಿ. ಜೈ ಆರ್ಸಿಬಿ, ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಮಾಡ್ತಾ ಇದೀವಿ ಸರ್ ಅಂತ ಹೇಳ್ತಿದ್ದಾರೆ. ಕೇಳಿದ್ರೆ ಆರ್ಸಿಬಿ ಆಟಗಾರ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಕನ್ನಡಿಗ ಮನೋಜ್ ಬಾಂಡ್ಗೆ ಮನೆಯಲ್ಲಿ ಇವತ್ತು ಸಂಭ್ರಮ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ನಿವಾಸಿ ಮನೋಜ್ ಬಾಂಡ್ಗೆ ಈ ಸಲ ಕಪ್ ನಮ್ದೇ ಅಂತ ಮನೋಜ್ ಪೋಷಕರು ಸಂತಸದಿಂದ ಹೇಳ್ತಾ ಇದ್ದಾರೆ. ಮನೋಜ್ಗೆ ಸ್ಥಾನ ಸಿಗೋ ನಿರೀಕ್ಷೆಯ ವಿಚಾರ ಇತ್ತು. ಒಟ್ಟು 5 ಜನ ಕನ್ನಡಿಗರು ಈ ಫೈನಲ್ ಅಲ್ಲಿ ಇರೋದು. ನಮ್ಮ ಬೆಂಗಳೂರಲ್ಲಿಬ್ರು, ಪಂಜಾಬ್ನಲ್ಲಿಬ್ರು, ಜೊತೆಗೆ ಆ ಪಂಜಾಬ್ನ ಬೌಲಿಂಗ್ ಕೋಚ್ ಆಗಿರುವಂತಹ ಸುನೀಲ್ ಜೋಶಿ ಅವರು, ನಮ್ಮ ಗದಗ್ನವರು. ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸ ಮನೆ ಮಾಡಿರೋದು. ಮನೋಜ್ ಬಾಂಡ್ಗೆ ಆರ್ಸಿಬಿಯಲ್ಲಿರುವಂತಹ ಕನ್ನಡಿಗ ಆಟಗಾರ. ಮಯಾಂಕ್ ಅಗರ್ವಾಲ್ ಹಾಗೇನೆ ಮನೋಜ್ ಬಾಂಡ್ಗೆ ಈ ಸಾರಿ ಕಪ್ಪನ್ನ ಗೆದ್ದುಕೊಂಡು ಬರಲಿ ಅನ್ನುವಂತಹ ಆಶಯ. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಆರ್ಸಿಬಿ ಆಟಗಾರ ಕನ್ನಡಿಗ ಮನೋಜ್ ಬಾಂಡ್ಗೆ ಅವರ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಸಿಂಧನೂರಿನಲ್ಲಿ ಇರುವಂತಹ ಬಾಂಡ್ಗೆ ಅವರ ಮನೆ, ಅಲ್ಲಿ ಈ ರೀತಿ ಸಂಭ್ರಮ ಮನೆ ಮಾಡಿದೆ. ಸರ್, ಸತತವಾಗಿ 18 ವರ್ಷದಿಂದ ಆರ್ಸಿಬಿ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದೆ. ಆದ್ರೂ ಕಪ್ ಹತ್ರ ಬಂದು ಕಪ್ ಗೆಲ್ಲಲಿಕ್ಕೆ ಆಗಲಿಲ್ಲ. ಇದು 9 ವರ್ಷ ಆದ್ಮೇಲೆ ಮತ್ತೆ ಈಗ ಫೈನಲ್ಗೆ ಬಂದಿದ್ದೀವಿ. ಫೈನಲ್ ಅಲ್ಲಿ ಈ ಸತಿ ಸ್ಕ್ವಾಡ್ ಅಲ್ಲಿ ನನ್ನ ಮಗ ಮನೋಜ್ ಬಾಂಡ್ಗೆ ಇದ್ದಾನೆ. ಆ ದೇವರು ನನ್ನ ಮಗ ಇದ್ದಾಗ ಗೆಲ್ಸ್ಬೇಕಂತೇಳಿ ಆ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ ಸರ್. ವಿರಾಟ್ ಕೊಹ್ಲಿ ಅವರ ಆಸೆ ಕೂಡ ಈಡೇರಬೇಕು ಸರ್. 18 ವರ್ಷದಿಂದ ಪಾಪ ಕಾಯ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲಾ ಆರ್ಸಿಬಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಆರ್ಸಿಬಿ ಫ್ಯಾನ್ಸ್ಗಳ ಆಸೆ ಈ ವರ್ಷ ಈಡೇರ್ಲಿ ಅಂತ ಹೇಳಿ ನಾನು ಬೇಡ್ಕೊಂತ ಇದ್ದೀನಿ. ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ ಮಗ ಚಿಕ್ಕ ಮಗು 9 ವರ್ಷದವನಿದ್ದಾಗಿಂದ ಕ್ರಿಕೆಟ್ ಆಟದ ಜೊತೆನೇ ಬೆಳೆದ. ಇವತ್ತು ಒಂದು ಹಂತದವರೆಗೆ ಹೋಗಿದ್ದಾನಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ಆ ಟೀಮ್ ಕಪ್ ಗೆಲ್ಲಿ ಅಂತ ಹೇಳಿ. ಜೈ ಆರ್ಸಿಬಿ, ಕಪ್ ಗೆಲ್ಲಿ ಅಂತ ಹೇಳಿ ಬಯಸ್ತಾ ಇದೀವಿ. ಮನೋಜ್ ಬಾಂಡ್ಗೆ ಆ ಟೀಮಲ್ಲಿ ಇರೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆ